ಎಲ್ಲ ನಮಸ್ಕಾರ. ನೀವು ನೋಡ್ತೀರಾ ಕ್ರಿಕೆಟ್ ಟಾಕ್ ಶಿವ್. ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದಲ್ಲಿ RCBಯ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಮತ್ತು RCBಯ ಸ್ಕ್ವಾಡ್ನ ಪರಿಚಯ ಹಾಗೂ ಈ ಸ್ಕ್ವಾಡ್ ನನಗೆ ಹೇಗೆ ಅನಿಸ್ತು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ಕೊನೆವರೆಗೂ ನೋಡಿ, ವಿಡಿಯೋಕ್ಕೊಂದು ಲೈಕ್ ಮಾಡಿಕೊಳ್ಳಿ, ಓಕೆನಾ. ಫಸ್ಟ್ ನಮ್ಮ ಪಾಯಿಂಟ್ಗೆ ಹೋಗ್ಬಿಡೋಣ. ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನಮ್ಮ RCB ನಿನ್ನೆ ಮಾಡಿದ ಆಕ್ಷನ್ ಅಲ್ಲಿ ಎಂತ ಆಕ್ಷನ್ ಮಾಡಿತ್ತಪ್ಪ ಅಂದ್ರೆ ಸೂಪರ್ ಆದ ಆಕ್ಷನ್ ಮಾಡಿತ್ತು. ಅಂದ್ರೆ ಯಾವ ವರ್ಷದಲ್ಲಿನೂ ಈ ಪರಿ ಸ್ಕ್ವಾಡ್ ಮಾಡಿಲ್ಲ ನಮ್ಮ RCB. ನಾವೆಲ್ಲ ನಿನ್ನೆ ಅನ್ಕೋತಿದ್ವಿ ಹಿಂಗ್ ಮಾಡ್ಯಾರು ಹಂಗ್ ಮಾಡ್ಯಾರು, KL ರಾಹುಲ್ ತಗೊಳಿಲ್ಲ, ಜೋಕರ್ಗಳು ಕಾಯಿಪಲ್ಲೆ ತೊಗೊಳಕ್ ಬಂದ್ರೆ ಭಾಳ ಅಲ್ಲಿ ಬೈದ್ವಿ. ನಮ್ಮ RCB ಸೂಪರ್ ಅಂದ್ರೆ ಸೂಪರ್ ಮಾಡ್ತೀವಿ. ಅಂದ್ರೆ ಇವ್ರೇನು ದೊಡ್ಡ ಹೆಸರಿಗೆ ಹೋಗಿಲ್ಲ. KL ರಾಹುಲ್, ಪಂತ, ಸಿರಾಜ, ಚಹಲ್ ಇಂಥ ದೊಡ್ಡ ಹೆಸರಿಗೆ ಹೋಗಿಲ್ಲ. ವರ್ಷ ಏನ್ ಮಾಡ್ತಿತ್ತು ಹಳಿ ಮ್ಯಾನೇಜ್ಮೆಂಟ್ ದೊಡ್ಡವ್ರ ಹೆಸರಿಂದ ಹೋಗಿತ್ತು. ಲಾಸ್ಟಿಗೆ ಅನ್ಕ್ಯಾಪ್ಡ್ ಪ್ಲೇಯರ್ಸ್ಗಳು ಹೆಚ್ಚು ಮಂದಿ ತಗೋತಿತ್ತು. ಆ ಹೆಸರಿಂದ ಹೋಗ್ಲಾರ್ದೆ ಸಣ್ಣ ಹೆಸರ್ಲೇನ ಭಾರಿ ಪ್ಲೇಯರ್ಸ್ಗಳನ್ನ ತಗೊಂಡೈತಿ. ನಮ್ಮ RCB ಎಂತೆಂಥ ಪ್ಲೇಯರ್ಸ್ಗಳು ಯಾವ ಪ್ಲೇಯರ್ಸ್ಗಳನ್ನ ತಗೊಂಡೈತಪ್ಪ ಅಂದ್ರೆ, ಬ್ಯಾಟಿಂಗ್ ಕ್ಯಾಟಗರೀಸ್ ಒಳಗೆ ಬಂದ್ರೆ ವಿರಾಟ್ ಕೊಹ್ಲಿ, ರಜತ್ ಪಾಟಿದಾರ್ ಮೊದಲು ರಿಟೈರ್ ಮಾಡ್ಕೊಂಡ್ರಿ. ಮತ್ತೀಗ ಆಪ್ಷನ್ದಾಗ ಬಂದು ಸ್ವಸ್ತಿಕ್ ಚಿಕಾರ ಮತ್ತು ದೇವದತ್ ಪಡಿಕಲ್ ತಗೊಂಡ್ರಿ, ಅದು ಬ್ಯಾಟಿಂಗ್ ಕ್ಯಾಟಗರಿ ಒಳಗೆ ಆಯ್ತಾ. ನೆಕ್ಸ್ಟ್ ವಿಕೆಟ್ ಕೀಪರ್ ಕೋಟ ಒಳಗ ಜಿತೇಶ್ ಶರ್ಮಾ ಹೆವಿ ಅಂದ್ರೆ ಹೆವಿ ಡೇಂಜರಸ್ ಬ್ಯಾಟಿಂಗ್ ಇನ್ ಮಿಡಲ್, ಅದು ಲಾಸ್ಟ್ ಫಿನಿಶಿಂಗ್ ಬಕ್ ಆಡ್ತಾರೆ ಜಿತೇಶ್ ಶರ್ಮಾ. ಮತ್ತು ಇವ್ರ ಜೊತೆ ಇನ್ನೊಬ್ರು ಯಾರು ಬೆಂಕಿ ಪ್ಲೇಯರ್ ಪಿಲ್ ಸಾಲ್ಟ್, ಡೇಂಜರಸ್ ಹೆವಿ ಡೇಂಜರ್ಸ್ ರೀ, ಬಕ್ ಡೇಂಜರ್ಸ್ ಅವರು. ಈ ಪಿಲ್ ಸಾಲ್ಟ ನಿತ್ರ ಅಂದ್ರ ಹಾಕನಕ ಅಭ್ಯಾಸ ನಮ್ ಬೆಂಗಳೂರು ಸ್ಟೇಡಿಯಂ ಸಾಲಂಗಿಲ್ಲ ಇವ್ರಿಗೆ. ಆ ಪರಿ 6 ಎತ್ಲಕತ್ರ ಬ್ಯಾರೆ ಟೀಮ್ನವರು ನಡು ಆಟ ಬಿಟ್ಟು ಹೋಗ್ಬೇಕು. ಆ ಪರಿ ಡೇಂಜರ್ಸ್ ಪ್ಲೇಯರ್ ಅವರು. ನೆಕ್ಸ್ಟ್ ನಮ್ಮ ಆಲ್ರೌಂಡ್ಸ್ ಕೋಟಾದಾಗ ಈ ಸಲ ನಮ್ಮ RCB ಭಾಳ ಮಂದಿ ಪಿಕ್ ಮಾಡೈತಿ. ಆಲ್ರೌಂಡ್ಸ್ ಕೋಟಾದೊಳಗಂದ್ರ ಮೇನ್ ನಮ್ಮ RCB ಫಸ್ಟ್ ಪಿಕ್ ಆಗಿದ್ದೆ ಲಿಯಾಮ್ ಲಿವಿಂಗ್ಸ್ಟನ್, 8.75 ಕೋಟಿ. ಇವ್ರು ನನಗನ್ಸಬಿಟ್ಟು ನಿನ್ನೆ ಇವ್ರು ಕೊಟ್ಟಿದ್ದ ಪ್ರದರ್ಶನಕ್ಕೆ ನೀವ ಗಾಬ್ರಿಕ್ರಿ. ಎಟ್ರಿ 15 ಬಾಲಿಗೆ 50 ರನ್ ನೋಡೋರು. ನೀನ್ ಅಬುದಾಬಿ T10 ಲೀಗ್ ಒಳಗ 15 ಬಾಲಿಗೆ 50 ರನ್ ತೋರಿಸುತ್ತೆ. ಅವ್ರ ಫಾರ್ಮ್ ಹೆಂಗೈತಿ IPL ಬರೋಟ ಮೊದ್ಲತ್ತೆ. 8.75 ಕೋಟಿ ಅಂದ್ರೆ ಸ್ಟೀಲ್ ಅಂತ ಹೇಳ್ಬೋದು. ಸ್ಟೀಲ್ ಅಂದ್ರೆ ಕಡಿಮೆ ಪ್ರೈಸ್ ಸಿಕ್ಕರೆ ಅದಕ್ಕೆ ಸ್ಟೀಲ್ ಅಂತಾರ. ಸ್ಟೀಲು. ನೆಕ್ಸ್ಟ್ ನಮ್ RCB ಬೇಕಾಯ್ತು ಅಂದ್ರೆ ಮ್ಯಾಕ್ಸ್ವೆಲ್ ರಿಪ್ಲೇಸ್ಮೆಂಟ್ ಆಗಿ ಬಂದ್ರೆ RCBಗೆ ಆಯ್ತಾ. ಇನ್ ನೆಕ್ಸ್ಟ್ ಅವ್ರಾದ್ಮೇಲೆ ತಗೊಂಡು ಕೃಣಾಲ್ ಪಾಂಡ್ಯ ಆಸ್ ಅ ಆಲ್ರೌಂಡರ್. ಕೃಣಾಲ್ ಪಾಂಡ್ಯ ನಮ್ಮ RCB ಟೀಮಿಗೆ ಒಂದು ಲೆಫ್ಟ್ ಆರ್ಮ್ ಸ್ಪಿನ್ ತಂದು ಕೊಡ್ತಾರೆ, ಪ್ಲಸ್ ಬ್ಯಾಟಿಂಗ್ ಸ್ಟೆಬಿಲೈಸ್ ಅಂದ್ರೆ ವಿಕೆಟ್ ಪಟ ಬಿದ್ದರು ಸ್ಟೆಬಿಲೈಸ್ ಬ್ಯಾಟಿಂಗು ಬ್ಯಾಲೆನ್ಸ್ ಮಾಡ್ತಾರೆ. ಈಗ ನೆಕ್ಸ್ಟ್ ಇನ್ನೊಬ್ರು ನಮ್ಮ RCB ತಗೊಂಡು ಜಾಕೋಬ್ ಬೇತಲ್. ಇವ್ರನ್ನ RCB ನಾ ಯೋಚನೆ ಮಾಡ್ಲತ್ತೀನಿ. ಇವತ್ತು ಬಂದು ನೋಡ್ರಿ ದಡ ಒಟ್ಟ ಮ್ಯಾಚ್. ಅವ್ರು ಆಡಿದ ವಿಡಿಯೋಸ್ ನೋಡಿ ಹೆಂಗ್ ಬಂದ್ ಕೂಡ ದಡ ಹೊಡ್ಲಕತ್ರ ಸ್ಟೇಡಿಯಂ ದಾಟಿ ಬಾಲ್ ಹೊರಗ ಹೊಂಟು ಆ ಪರಿ ಆಡ್ಲತ್ರಿ. ಇವತ್ತು ನೋಡಿ ಅವ್ರದ್ದು ವಿಡಿಯೋ ಕೆಟ್ಟ ಡೇಂಜರ್ ಅದಾರ. ಮತ್ತ ಅವ್ರದಾಗ ನಮ್ಮ ಸ್ವಪ್ನಿಲ್ ಸಿಂಗ್ ಅವ್ರನ್ನ ಆಟಿ ಮಾಡ್ಕೊತ ನಮ್ಮ RCB. ಡೆಲ್ಲಿ ನಿನ್ನೆ ಹೊಡೆದಂಗ ಇಷ್ಟು ಬಂದಿತ್ತು ಹಂಗಾರೆ. ಡೆಲ್ಲಿಯವ್ರು ಬೀಟ್ ಮಾಡಿದ್ರೆ ಅಷ್ಟು ನಮ್ಮ ಟೀಮ್ ಐತೆ ನಮ್ಮ RCB ಅವರು ಸ್ವಪ್ನಿಲ್ ಸಿಂಗ್. ಅದಕ್ಕೆ ಅವ್ರನ್ನ ಹೆಂಗ್ ಬಿಡಕ್ ಬರುತ್ತೆ, ನಮ್ಮ RCB ಲಕ್ಕಿ ಚಾರ್ಮ ಅವ್ರ. ಹೋದಸ್ ಅವ್ರು ಬರೋಣಾಗ ನಮ್ಮ RCB ಟೀಮ್ ಗೆದ್ದೈತಿ. ಅವ್ರಲ್ಲಾರ ನಮ್ಮ RCB ಟೀಮ್ ಒಂಥರ ಇದನ್ನ ಹೇಳ್ಬೋದು. ಅದಕ್ಕೆ ಅವ್ರು ಇದ್ದಾರ ಸ್ವಲ್ಪ RCB ಟೀಮ್ ಅನ್ಸ್ಬೋದು. ಅದಕ್ಕೆ ನಮ್ಮ RCB ಟೀಮ್ ಅವ್ರು ತಗೋತು. ಮತ್ ನೆಕ್ಸ್ಟ್ ರೊಮಾರಿಯೋ ಶೆಪರ್ಡ್. ಇವರು ಡೇಂಜರಸ್ ಬ್ಯಾಟ್ಸ್ಮನ್ ಅಂದ್ರೆ ಬಾಲಿಂಗ್ ಬ್ಯಾಟಿಂಗ್ ಆಲ್ರೌಂಡರ್. ಇವರು ಮೋರ್ ಆಫ್ ದಿ ಬಾಲರ್, ಸ್ವಲ್ಪ ಬ್ಯಾಟಿಂಗ್ ಆಡ್ತಾರು. ಈಗ ಇವ್ರು ತಗೋತು. ಇವ್ರು ಡೇಂಜರ್ಸ್ ಅದಾರ ಬ್ಯಾಟಿಂಗ್ ಒಳಗೆ. ಅವ್ರ ಪ್ಲೇಯಿಂಗ್ ಇನ್ನೂ ಆಡ್ಸೋ ಡೌಟ್ ಐತಿ. ಅದಕ್ಕೆ ಅಲ್ಲೇ ಮಂದಿ ಭಾಳ ಐತಿ ಆಯ್ತು. ಮತ್ತೆ ಟೀಮ್ ಡೇವಿಡ್ ಇವರು ಆಲ್ರೌಂಡರ್ ಕ್ಯಾಟಗರಿ ಒಳಗೆ ಬರ್ತಾರೋ. ಅದಕ್ಕೆ ಅದು ಗೊತ್ತ, ಬಾಲಿಂಗ್ ಮಾಡಂಗಿಲ್ಲ ಹೆಚ್ಚ ಆದ್ರೆ ಇವರು ಆಲ್ರೌಂಡರ್ ಕ್ಯಾಟಗರಿ ಒಳಗೆ ಬರ್ತಾರ. ನಾವು ಸಲ ಸ್ಪಿನ್ ಬಾಲಿಂಗ್ ಹೆಂಗ್ ಕಾಣಿಸ್ತಾರೆ ಹಂಗ ಪಕ್ಕ ಗೊತ್ತಿಲ್ಲ. ಬ್ಯಾಟಿಂಗ್ ಅಂತ ನೋಡಿನಿ ಹೆವಿ ಅಂದ್ರೆ ಹೆವಿ. ಲಾಸ್ಟಿಗೆ ಬಂದ್ರೆ ಎತ್ಲ ಕಡೆ ದಡ ಇವ್ರು ಆಡೋದು 7ನೇ ನಂಬರ್ ಆಡ್ತಾರ ಕಾಣಿಸ್ತದೆ. 7ನೇ ನಂಬರ್ 8ನೇ ನಂಬರ್ ಆಡ್ತಾರೆ. ಬಕೆಟ್ ಹತ್ತಾರ. ಫೈನಲ್ 5 ಆಗದು ಲಾಸ್ಟಿಗೆ ನಿತ್ರ ಬಕೆಟ್ ಹತ್ತಾರ. ಅಂದ್ರೆ ಮೊದ್ಲು ನಮ್ಮ RCB ಇದ್ರು. ನೆಕ್ಸ್ಟ್ ಮುಂಬೈಗೆ ಹೋದ್ರು. ಮತ್ತೆ ಮುಂಬೈ ಅಂದ್ರೆ ನಮ್ಮ ಮರಳಿ ಗೂಡಿಗೆ ಅನ್ನೋರ್ತೆ ಈ ಕಡೆ ವಿಲ್ ಜಾಕ್ಸನ್ ಕೊಟ್ಟು ಆ ಕಡೆ ನಮ್ಮ ಟೀಮ್ ಡೇವಿಡ್ ಅವ್ರು ತಗೊಂಡ್ RCB ಮತ್ತು ಮುಂಬೈ ಎರಡು ನಮ್ಮ ಮಾಡಿದ್ರಿ. ನಮ್ಮ ಮಂದಿ ಎಲ್ಲ ಅವ್ರು ಫಿಕ್ಸಿಂಗ್ ಮಾಡ್ಕೊಂಡ್ರೆ ಫಿಕ್ಸಿಂಗ್ ಅಲ್ಲದು. ನಮ್ಮ RCB ಅವ್ರಿಗೆ ಇನ್ನು ಉಳಿದಿದ್ದು ಒಟ್ಟ 7 ಕೋಟ್ಯಾಗ 10 ಕೋಟ್ಯಾಗ ಡೇವಿಡ್ಗೆ 3 ಕೋಟಿ ಕೊಟ್ರು. ಉಳಿದಿದ್ದೆಷ್ಟು 7 ಕೋಟಿ. 7 ಕೋಟ್ಯಾಗ ಟೀಮ್ ಡೇವಿಡ್ ತಗೊಂಡ್ರೆ ಉಳಿದ 2 ಕೋಟಿ. 2 ಕೋಟ್ಯಾಗ ಏನೋ RCB ಅವ್ರು ತಗೋಬೇಕಾಗಿದ್ದು
3 ಪ್ಲೇಯರ್ಸ್ ತಗೋಬೇಕಾಯ್ತು. ಓಕೆನಾ, ಅವಾಗ 16 ಪ್ಲೇಯರ್ಸ್ ಇದ್ರು 3 ಪ್ಲೇಯರ್ಸ್ 15 ಇದ್ರು ಕಾಣಿಸ್ತದೆ, 15 ಇದ್ರು 3 ಪ್ಲೇಯರ್ಸ್ ತಗೋಬೇಕಾಯ್ತು. ಅದಕ್ಕೆ ಏನ್ ಫಿಕ್ಸಿಂಗ್ ಏನಿಲ್ಲ, 15 ಯಾರು ತಗೊಳಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಇನ್ನ ಒಬ್ರು ತಗೋದ್ ನಮ್ಮ RCB. ಮತ್ ನೆಕ್ಸ್ಟ್ ನಮ್ಮ RCB ಇನ್ನೊಬ್ಬ ಆಲ್ರೌಂಡರ್ ಯಾರು ತಗೋತಾರ, ನಮ್ಮ ಕನ್ನಡಿಗ ಮನೋಜ್ ಬಾಂಡಿಗಾರ್ ತಗೋತ. ಹೆಚ್ಚಾನ್ಸ್ ಯಾವ ವರ್ಷ ಇವ್ರನ್ನ ನಮ್ಮ ಮ್ಯಾನೇಜ್ಮೆಂಟ್ ದವ್ರು ಆಡ್ಸಿಲ್ಲ ಪ್ಲೇಯಿಂಗ್ 11 ಒಳಗ. ನೋಡ್ಬೇಕು ಈ ಸಲ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ಸಾರ ಹೆಂಗತಿ. ಇದಕ್ಕ ಬಾಳ ಅಂದ್ರ ಬಾಳ ಕನ್ನಡಿಗರು ಬಾಳ ಬೈತಾರ RCB ಅವ್ರಿಗೆ. ನೆಕ್ಸ್ಟ್ ನಮ್ ಬಾಲರ್ಸ್ ಕ್ಯಾಟಗರಿ ಒಳಗ ನಮ್ಮ RCB 6 ಮಂದಿ ತಗೊಂಡೈತೆ. ಆ 6 ಮಂದಿ ಯಾರಪ್ಪ ಅಂದ್ರ ಫಸ್ಟ್ ಸುಯಾಶ್ ಶರ್ಮಾ, ಇದು ರಿಟೈರ್ ಮಾಡಿದ್ ಎಸ್ ದೇವಳನ್ ರಿಟೈರ್ ಮಾಡ್ಕೊಂಡೈತಿ. ಮತ್ ನೆಕ್ಸ್ಟ್ ಲುಂಗಿಸನ್ ಎನ್ಇಡಿ ಇವ್ರು ಬಂದಿದ್ದು ಲಾಸ್ಟಿಗೆ ನಮ್ಮ RCB ಪಿಕ್ ಆದ್ರ ಲಾಸ್ಟಿಗೆ. ಎದಕ್ಕಾರ ಏನ ನಮ್ಮ RCB ಅಂತ ಉಳಿದಿದ್ದು 2 ಕೋಟಿ. ನಮ್ಮ RCB ಅಂತ 2 ಕೋಟಿ ಇಟ್ಕೊಂಡ್ ಅವ್ರಿ ಮುನ್ನತ್ತೇಳಿ ಚಸ್ಮಾ ಅಣ್ಣ ಎತ್ತಿದ್ರೆ ಅದನ್ನ ಬಿಡ್ಡ ಚಲೋ. ಅವರು ಬಾರಿ 1 ಕೋಟಿ 1 ಕೋಟಿ ಚಲೋ. ಲುಂಗಿಸನ್ ಎನ್ಇಡಿ ಬಾರಿ ಪಿಕ್ ಅವರು ಚಲೋ. ಮತ್ತ ರಶೀಕ್ದಾರ್ ಸಲಾಮ್ ಇವ್ರ 6 ಕೋಟಿ. ಇವ್ರೆಲ್ಲ ನಮ್ ಒಂದೊಂದ್ ಮಂದಿ ಎತ್ತೈತ್ರಿ. ಇವ್ನಾಕ್ ರಶೀಕ್ದಾರ್ ಸಲಾಮ್ ಇವನ್ ತಕ ಏನೈತಿ ತತಾರ್ಗು ಅವ್ರ ಪಕ್ಕ ಅವ್ರು ಇದು ನೋಡಿಲ್ಲ. ಮೊನ್ನೆ ಎಮರ್ಜಿಂಗ್ ಏಷ್ಯಾ ಕಪ್ನಾಗ 4 ವಿಕೆಟ್ ತಗೊಂಡ್ರ 23 ರನ್ ಕೊಟ್ಟು. ಇಡೀ ಸೀರೀಸ್ ಅಂದ್ರೆ ಹತ್ತಾಡ್ಯಾರು. ಚಲೋ ಬೌಲರ್ ಅದಾರ ಇವ್ರು. ಡೆತ್ ನಾಗು ಹಾಕ್ತಾರು ಮತ್ತ ಮಿಡ್ಲ್ ಓವರ್ಸ್ ನಾಗು ಹಾಕ್ತಾರು. ನೆಕ್ಸ್ಟ್ ಸುಯಾಶ್ ಶರ್ಮಾ ಇವ್ರು ಹೋದ ವರ್ಷ KKR ದಾಗಿದ್ಲ ಹಣಿ ಪಟ್ಟಿ ಹಾಕೊಂಡ್ ಹಿಂಗ್ ಬಂದ್ ಉಗಿತಿದ್ರಲ್ಲ ಅವ್ರ ಸುಯಾಶ್ ಶರ್ಮಾ. ಇವರು ಅಂದ್ರ ಚಹಲ್ ಒಂಥರ ನಮ್ಮ RCB ದಿವ್ಸ ಅಂತ ಚಹಲ್ ಅವ್ರು ಮಿಸ್ ಮಾಡ್ಕೋತ. ಅವ್ರ ರಿಪ್ಲೇಸ್ಮೆಂಟ್ ಚಹಲ್ ಅವ್ರ ಅಷ್ಟ ಅಲ್ಲ, ಚಹಲ್ ರಿಪ್ಲೇಸ್ಮೆಂಟ್ ಆಗಿ ನಮ್ಮ RCB ಬಂದಾರ. ಒಂದ್ ಲೆವೆಲ್ ಇವ್ರು ಚಲೋ ಡೀಸೆಂಟ್ ಅದಾರ, ಬಾರಿ ಅದಾರ ಸುಯಾಶ್ ಶರ್ಮಾ. ಬಿಟ್ರ ನುವಂತ್ ಹೊಸಾರ ನಿಮ್ಗೆ ಗೊತ್ತೈತಿ ಇವ್ರು ಮಲಿಂಗ ಅವರ ಸೆಕೆಂಡ್ ಕಾಪಿ ಅಂದ್ರೆ ಫಸ್ಟ್ ಕಾಪಿ ಚೆನ್ನೈದಾಗ ಮೈತೇಜ್ ಪತ್ರಾಣ ಅವರು, ಸೆಕೆಂಡ್ ನಮ್ಮ RCB ಬಂದವರು ಇವ್ರು. ಮತ್ತ ಮೋಹಿತ್ ರಾಠಿ ಇವ್ರು ಗೊತ್ತಿಲ್ಲ ನಮಗೂ, ಇವ್ ಆಲ್ರೌಂಡ್ ಅದಾರು ಬಾಲರ್. ಮತ್ ಹ್ಯಾಜಲ್ವುಡ್ ಅವರು ಚಲೋ ಬಾಲರ್. RCB 10.75 ಕೋಟಿ ಸಿಕ್ಕರ್ ಕಾಣಿಸ್ತತಿ ಅವ್ರು ಬಾರಿ. ಮತ್ತ ಭುವನೇಶ್ವರ್ ಕುಮಾರ ಬಾರಿ ಇವ್ರ ಎಕ್ಸ್ಪೀರಿಯನ್ಸ್ ನಮ್ಮ RCB ಬೇಕಾಯ್ತು. ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಅವ್ರು ಬಂದ್ರು ಬಾಳ ಚಲೋ. ಅಭಿನಂದನ್ ಸಿಂಗ್ ಇವ್ರ ಪಕ್ಕ ಹೆಂಗ್ ಆಡ್ತಾರ ಗೊತ್ತಿಲ್ಲ. ಸೊ ವಿಡಿಯೋ ಬಾಳ ದೊಡ್ಡದಾಕತಿ. ಈಗ ನಮ್ಮ ಪ್ಲೇಯಿಂಗ್ 11 ಬಂದ್ಬಿಡ್ನು. ನಮ್ ಪ್ಲೇಯಿಂಗ್ 11 ಬೆಂಕಿ ಪ್ಲೇಯಿಂಗ್ 11 ಅಂತ ನೋಡ್ರಿ ಎಲ್ಲ ಅನ್ಸುವಂತ ಪ್ಲೇಯಿಂಗ್ 11 ಯಾರಪ್ಪ ಅಂದ್ರ ಫಸ್ಟ್ ಓಪನಿಂಗ್ ಒಳಗೆ ನಮ್ಮ ಕಿಂಗ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಬರ್ತಾರೋ. 3rd ನಂಬರ್ ಐತಿ ರಿಜತ್ ಪಟಿದಾರ, 7 ಮಾಡ್ಸೋ ಸ್ಲಾಟ್ ಅಂತ ಹೇಳ್ಬೋದು. ಮತ್ತೆ 4ನೇ ನಂಬರ್ ಐತಿ ಲಿಯಾಮ್ ಲಿಂಗ್ಸ್ಟನ್. ಈ ಜಾಗದಾಗ ಇವ್ರು ಬೆಂಕಿ ಹಚ್ಚಿ ಬಿಡ್ತಾರೆ ಬೇರೆ ಟೀಮ್ಗಳಿಗೆ ಬಡ್ಡ್ಯಾಗ ಅಂತ ಸ್ಲಾಟ್ ಇವ್ರಿಗೆ 7 ಮಾಡ್ಸಂತ ಸ್ಲಾಟ್ 4ನೇ ನಂಬರ್. 5ನೇ ನಂಬರ್ ಜಿತೇಶ್ ಶರ್ಮಾ ಪ್ರತಿ ಅವ್ರ ಆಡಿ ಟೀಮ್ ಎಲ್ಲ 5ನೇ ನಂಬರ್ ಫಿನಿಶಿಂಗ್ ಮಾಡಿ ಕೊಡ್ತಾರೋ. ಮತ್ತೆ 6ನೇ ನಂಬರ್ ಏನಂತಿ ಕೃಣಾಲ್ ಪಾಂಡ್ಯ ಅವ್ರು ಬರ್ತಾರೋ. ಇವರು ಟೀಮ್ ಸ್ಟೆಬಿಲೈಸರ್ ಮತ್ತೆ ಲಾಸ್ಟಿಗೆ ಬಂದ್ರೆ ಇವರು ಎತ್ತಾರೋ. ಮತ್ತೆ ಅವ್ರದಾಗ 7ನೇ ನಂಬರ್ ಅಂದ್ರೆ ಬಡ್ಡೆ ಲಾಸ್ಟಿಗೆ ಫಿನಿಶರ್ ಹೋಗ್ಬೇಕಲ್ಲ, ಅದಕ್ಕೆ 7ನೇ ನಂಬರ್ ನಾ ಟೀಮ್ ಡಿವಿಡ್ ಆಡಿಸ್ತೀನಿ. ಮತ್ತೆ 8 ಏನೈತಿ ಸುಯಾಶ್ ಶರ್ಮಾ ಸ್ಪಿನ್ ಬೇಕು. ಮತ್ತೆ ಅದಕ್ಕೆ ಇವ್ರು ಗುಡ್ ಬಾಲ್ ಸ್ಪಿನ್ ಲೆಗ್ ಸ್ಪಿನ್ನರ್ ಅದಾರು. ಮತ್ತೆ ಇನ್ನು 9ನೇ ನಂಬರ್ ಐತಿ ನಮ್ಮ ಭುವನೇಶ್ವರ್ ಕುಮಾರ್ ಎಕ್ಸ್ಪೀರಿಯನ್ಸ್ ಅದಾರು, ನಮ್ಮ ಬೆಂಗಳೂರು ಪಿಚ್ಚಿಗೆ ಹೊಂದ್ಕೋತಾರು. ಅದಕ್ಕೆ ಇವ್ರು 9ನೇ ನಂಬರ್. 10ನೇ ನಂಬರ್ ನಮ್ಮ ಎಸ್ ಜಾಳ ರಿಟರ್ನ್ ಮಾಡ್ಕೊಂಡವ್ರು, ಎಡಗೈ ಬೌಲರ್ ಚಲೋ ಆಡ್ತಾರು, ಇವ್ರನ್ನ ಹಾಕೋತೀನಿ. ಮತ್ತ 11ಕ್ಕೆ ಏನೈತಿ ನಮ್ಮ ಹ್ಯಾಜಲ್ವುಡ್ ಬರೋಬ್ಬರಿ ಚಲೋ ಬೌಲರ್, ಬೆಂಗಳೂರು ಪಿಚ್ನ ಚಲೋ ಹೊಂದ್ಕೋತಾರ. ಮತ್ತೆ ನಾವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರಂದ್ರೆ ಚೇಸ್ ಮಾಡ್ಲಕತ್ರ ನಾವು ಮನೋಜ್ ಬಾಂಡ್ಗೆನ. ಮತ್ತ ಬಾಲಿಂಗ್ ಮಾಡ್ಬೇಕಾದ್ರೆ ಸ್ವಪ್ನಿಲ್ ಸಿಂಗ್ ಇವ್ರನ್ನಾಗ ನಾವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಕೋಬಹುದು. ಈಗ ನಮ್ಮ ಬೆಂಗಳೂರು ಪ್ಲೇಯಿಂಗ್ 11 ಐತಿ, ಬೆಂಕಿ ಪ್ಲೇಯಿಂಗ್ 11 ನೋಡ್ರ ಎಲ್ಲರಿಗೂ ಭಯ ಪಡಿಸೋ ಪ್ಲೇಯಿಂಗ್ 11 ಐತಿ. ನಿಮಗೆ ಈ ಪ್ಲೇಯಿಂಗ್ 11 ಹೆಂಗ್ ಅನ್ಸ್ತತೆ ನೀವು ಕಾಮೆಂಟ್ ಮಾಡ್ರಿ. ಹಂಗ RCB ನಿಮ್ಗೆ ಹಂಗ ಪ್ಲೇಯಿಂಗ್ 11 ನೋಡ್ಬೇಕಂತ ಕಾಮೆಂಟ್ ಮಾಡ್ರಿ. ಹಂಗ ವಿಡಿಯೋ ಹೇಗಿತ್ತು ಕಾಮೆಂಟ್ ಮಾಡ್ರಿ. ಈ ವಿಡಿಯೋನೆಲ್ಲ RCB ಫ್ಯಾನ್ಸ್ ಶೇರ್ ಮಾಡ್ರಿ. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಯಾರಾಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಬರ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರಿಗೂ ಥ್ಯಾಂಕ್ಸ್. ಇನ್ನೊಂದು ವಿಡಿಯೋಗೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.